ವಂಶಿ ಏನಾಯ್ತಮ್ಮ? ವಂಶಿ ವಂಶಿ ಏನಾಯ್ತಮ್ಮ? ಎದಳು, ಮೆಲ್ಗೆ ಮೆಲ್ಗೆ, ನಿಧಾನ. ಕಾಲು ನೋವಾಯ್ತಾನೆ? ಪೆಟ್ಟಾಯ್ತಾ? ಇಲ್ಲ ಅತ್ತೆ. ಅಯ್ಯೋ, ಹೇಗೆ ಬಿದ್ದೆ? ಅಯ್ಯೋಯ್ಯೋ, ಇವಳೆಲ್ಲ ಬಾಯ್ ಬಿಟ್ಬಿಟ್ರೆ ಏನಪ್ಪ ಮಾಡೋದು? ಏನಾಯ್ತಮ್ಮ? ಹೇಗೆ ಬಿದ್ದೆ ನೀನು? ಅತ್ತೆ, ಅದು ಕೃಷ್ಣ. ಅಯ್ಯೋ ಕೃಷ್ಣ, ಏನೋ ಮಾಡ್ದೆ ನೀನು? ಅಮ್ಮ, ಅದು 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 ಕೃಷ್ಣ ಏನು ಮಾಡಿಲ್ಲ ಅತ್ತೆ. ನಾನೇ ನಡ್ಕೊಂಡು ಹೋಗುವಾಗ ಕಾಲ್ ಜಾರ್ ಬಿದ್ದೆ. ಅವನ್ ಸಹಾಯ ಮಾಡ್ತಿದ್ದ ಅಷ್ಟೆ. ಅಯ್ಯಯ್ಯೋ, ಏನು ಹುಡುಗ್ರಮ್ಮ ನೀವು? ಹುಡುಗಂಟನ ನಿಮ್ಗೆ? ನಾಳೆನೆ ನಿಶ್ಚಿತಾರ್ಥ ಇಟ್ಕೊಂಡು ಈಗ ಬೀಳೋದಾ? ಹಬ್ಬ, ಸದ್ಯ ಬಚಾವಾಗ್ಬಿಟ್ಟೆ. ಕೃಷ್ಣ ಏನೋ ಹೇಳ್ದಾಗಿತ್ತು. ಅಕ್ಕ, ನಾನಾ? ಅದು ಅದು ಪಕೋಡ ಹೋಟೆಲ್ಗೆ ಪಕೋಡ ಹೋಟೆಲ್ಗೆ ಹೋದ. ನನಗೂ ಹೋಟೆಲ್ಗೆ ಹೋಗಕ್ಕೆ ಲೇಟ್ ಆಯ್ತು. ನಾನು ನೋಡ್ತೀನಿ. ವಂಶಿ, ಇವ್ನ್ ನೋಡಿದ್ರೆ ಹುಡುಗಿ ತರ ನಾಚ್ಕೋತಾನೆ. ಮದ್ವೆ ಆದ್ಮೇಲೆ ಅದೇನ್ ಸಂಸಾರ ಮಾಡ್ತೀಯೋ ಏನೋ. ಏ ಸುಮ್ನಿರೇ. ಏನ್ ಯೋಚನೆ ಮಾಡ್ತಿದ್ದೀರಾ ರೀ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಹಾಗೆ. ಕೃಷ್ಣ ಏನೋ ಒಪ್ಕೊಂಡ್ಬಿಟ್ಟ. ನಮ್ಮ ಮಗಳು ಮದುವೆ ಆಗಿ ಹೋಗ್ಬಿಟ್ರ ಹೇಗಿರೋದು ನಾವು? ಇದನ್ನೇ ಯೋಚನೆ ಮಾಡ್ತಿದ್ದೆ ನಾನು. ಅವಳು ಇಲ್ಲದನ್ನ ಕಲ್ಪಿಸ್ಕೊಳಕ್ಕಾಗದೇ ಇಲ್ಲ ನನ್ನ ಕೈಲಿ. ನಾನು ಅದೇ ಯೋಚನೆ ಮಾಡ್ತಿದ್ದೆ ರೀ. ನಮ್ಮ ಮಗಳು ನಮಗ್ ಪ್ರಾಣ. ಅವಳನ್ನ ಹೇಗ್ ಬಿಟ್ಟಿರೋದು ಅಲ್ವಾ? ನೆನ್ಪಿಸ್ಕೊ, ಅವಳು ಉಟ್ಬಿಟ್ಲು, ನಮ್ ಜೀವನನೇ ಮೊದ್ಲಾಗೋಗ್ಬಿಡ್ತಲ್ಲ. ಮನೆ ತುಂಬಾ ನಗು, ನೆಂಟರು ಇಷ್ಟು ಎಲ್ಲ ದೂರ ಆಗ್ಬಿಟ್ಟಿದ್ರು, ಅಪ್ಪ ಅಮ್ಮ ಎಲ್ಲ. ಅವಳು ಬಂದ್ಬಿಟ್ಲು, ಹೊಸ ಬಂದು ನಮ್ಮ ಮನೆಯೊಳಗೆ. ಆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಕಾಲಿಟ್ಟ ಮರುಕ್ಷಣ ಮನೆ ನಂದನವನ, ನಂದ ಗೋಕುಲ. ಮಹಾಲಕ್ಷ್ಮಿ ಕಣೆ ಅವಳು. ಅವಳು ಅಡ್ಡಾಡ್ತಾ ಇದ್ರೆ ಮನೆ ತುಂಬಾ ಹಬ್ಬ. ಹೆಣ್ಣು ಅಂದ್ಮೇಲೆ ಕುಲುಕ್ ಹೊರಗೆ. ಒಂದಲ್ಲ ಒಂದಿನ ಬೇರೆಯವ್ರ ಮನೆಗೆ ಹೋಗ್ಲೇಬೇಕು. ಅದನ್ನ ತಪ್ಸಕ್ಕಾಗಲ್ಲ, ತಪ್ಪಿಸ್ಲೂಬಾರ್ದು. ಹೋಗ್ತಾರಮ್ಮ, ನಮ್ ಜೀವನನೇ ಕಿತ್ಕೊಂಡು ಹೋಗ್ಬಿಡ್ತಾರಲ್ಲ. ಅವಳಿಲ್ಲ ಜೀವನ ಹೇಗ್ ಬದುಕೋದು ಹೇಳು? ಅದನ್ನು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ನನ್ನ ಕೈಲಿ. ಹೋಗ್ತಾರೆ. ಇದಕ್ಕೆ ಅವಳಿಗೆ ಬೇಡ ಮದ್ವೆ, ಅವಳಿಗೆ ಬೇಡ ಮದ್ವೆ ಅಂತ ಬಡ್ಕಂತಾ ಇದ್ದಿದ್ ನಾನು. ನನ್ಗಿಷ್ಟ ಇಲ್ಲ ಮದುವೆ ಮಾಡೋದಕ್ಕೆ ಅವಳಿಗೆ. ರೀ, ಮತ್ತೆ ಶುರು ಮಾಡ್ಬೇಡಿ. ಅಲ್ಲ ರೀ, ಹೆಣ್ಮಕ್ಳಿಗೆ ಮದ್ವೆ ಮಾಡದೆ ಇರಕ್ಕಾಗತ್ತಾ? ಒಂದಲ್ಲ ಒಂದಿನ ಮದ್ವೆ ಮಾಡ್ಕೊಡ್ಲೇಬೇಕಲ್ವಾ? ಅದೇ ಸತ್ಯ. ಸದ್ಯಕ್ಕೇನೋ ಮಗಳ ಜೊತೆ ಇದ್ದೀವಿ, ನಾಳೆನೂ ಇರಕ್ಕಾಗತ್ತಾ ಬೀಗರ ಮನೆಯಲ್ಲಿ? ಹೀಗೆ ಯೋಚನೆ ಮಾಡು. ಸರಿ, ಬೀಗರ ಮನೆ ಬೇಡ ಹಾಗಂತ ಊರ್ಗ್ ಹೋಗ್ಬಿಡ್ತಾ ನಾವು? ಅಷ್ಟು ದೂರ ಇವಳೊಬ್ಳನ್ನ ಇಲ್ಲಿ ಬಿಟ್ಬಿಟ್ಟು? ನನ್ ಕೈಲಾಗಲ್ಲ, ನನ್ ಕೈಲಾಗಲ್ಲ. ರೀ, ನನ್ಗೊಂದು ಆಲೋಚನೆ ಬಂತು, ಹೇಳಲಾ? ಏನು? ಹೇಳು. ರೀ, ವಂಶಿ ಮದ್ವೆ ಆಗ್ತಿದ್ದ ಹಾಗೆ ನಾವ್ ಯಾಕೆ ಸಿಟಿನಲ್ಲೇ ಒಂದ್ ಮನೆ ತಗೊಂಡು ಇಲ್ಲೇ ಇದ್ಬಿಡ್ಬಾರ್ದು? ಊರ್ಗೆ ಬೆಳೆ ಬಂದಾಗ ಹೋಗ್ ಬಂದ್ರೆ ಸಾಕಲ್ವಾ? ಹೇಗೂ ನೋಡ್ಕೊಳ್ಳೋಕೆ ಆಳು ಕಾಳೆಲ್ಲ ಇದಾರೆ, ಏನು ತೊಂದರೆ ಆಗಲ್ಲ ಅಲ್ವಾ? ನಿಮ್ ಸ್ನೇಹಿತರು ಇದಾರೆ, ಸಹಾಯ ಮಾಡ್ತಾರೆ.
ನೀನು ಹೇಳೋದೇನೋ ಚೆನ್ನಾಗಿದೆ, ಆದ್ರೆ ಒಂದು ಕ್ಷಣ ಯೋಚನೆ ಮಾಡು ನಿನ್ ದೇವಕ್ಕೆ. ಆ ಹಳ್ಳಿನಲ್ಲಿ ಅತ್ತೆ, ಮಾವ, ನೆಂಟ್ರು, ಇಷ್ಟ್ರು, ಗೆಳೆಯ, ಇಷ್ಟೊಂದು ಜನಗಳ ನಡುವೆ ಬದುಕಿರೋರು ನಾವು. ಈ ಕಾಡ್ನಂತ ಸಿಟಿನಲ್ಲಿ ಹೆಂಗಮ್ಮ ಬದುಕೋದು? ಹೇಗಿದೆ ನೋಡು ಸಿಟಿ. ಒಂದ್ ಕಡೆ ಹೆಣ ಬಿದ್ದಿರುತ್ತೆ, ಅದನ್ನ ನೋಡ್ತಾರೆ, ಪಕ್ಕದ ಮನೆಯವ್ರು ಪಾಯಸ ಮಾಡ್ಕೊಂಡು ಆರಾಮಾಗಿ ತಿಂತಾರೆ. ಇಂಥ ಕಡೆ ಬದುಕಕ್ಕಾಗುತ್ತೇನೆ ನಾವು? ಒಂದ್ಕೆ ಆಗುತ್ತೆ ನಮ್ಗೆ? ನೀವ್ ಹೇಳೋದು ಸರಿನೇ, ಏನ್ ಮಾಡೋದು ತಲೆ ಕೆಟ್ಟು ಹೋಗಿದೆ. ಇಲ್ಲಿ ನೋಡಿ, ಈಗ ವಂಶಿ ಎಂಗೇಜ್ಮೆಂಟ್ ಆಗೋಗ್ಬಿಡ್ಲಿ, ಆಮೇಲೆ ನಿಧಾನವಾಗಿ ಕುತ್ಕೊಂಡು ಯೋಚನೆ ಮಾಡೋಣ. ಈ ಬಿಸಿನಲ್ಲಿ ಯೋಚನೆ ಮಾಡಿದ್ರು ಏನು ಹೊಳಿಯಲ್ಲ ತಲೆಗೆ. ಒಂದ್ ಮಾತು ಹೇಳ್ತೀನಿ ಕೇಳು, ನನ್ನ ಮಗಳನ್ನ ಬಿಟ್ಟು ನನ್ನ ಕೈನಲ್ಲಿ ಇರಕ್ಕಾಗಲ್ಲ, ಜ್ಞಾಪಕ ಇಟ್ಕೋ. ನನ್ಗೂ ನನ್ನ ಮಗಳನ್ನ ಬಿಟ್ಟಿರಕ್ಕಾಗಲ್ಲ ರೀ. ಎಂಗೇಜ್ಮೆಂಟ್ ಆಗ್ಲಿ ಇರಿ, ನಮ್ಮ ವಂಶಿ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ, ಯೋಚನೆ ಮಾಡಬೇಡಿ. ಇನ್ನೊಂದ್ ಸ್ವಲ್ಪ ದಿನ ನಾನ್ ಕಂಡಿರೋ ಕನ್ಸು ನನ್ಸಾಗತ್ತೆ. ನನ್ ರಾಜ್ಕುಮಾರ ಈ ರಾಜ್ಕುಮಾರನ್ನ ಮದ್ವೆ ಆಗಿ 1 ವರ್ಷದಲ್ಲೇ ಡಜನ್ ಗಟ್ಲೆ ಮಕ್ಕಳಾಗಿ ಅತ್ತೆ, ಮಾವ, ಅಪ್ಪ, ಅಮ್ಮ, ಕೃಷ್ಣ, ನಾನು, ನಮ್ ಮಕ್ಕಳು ಎಲ್ಲರೂ ನಾನು ಆಡ್ತಿದ್ದಿದ್ ಗೊಂಬೆ ಆಟ ತರಾನೇ ಈ ಮನೇಲೆ ಖುಷಿಯಾಗಿರ್ಬೋದು. ಎಸ್ 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 ಎಸ್. ಈ ನನ್ ಮಗ ಬೆಳಗ್ಗೆ ನನ್ನ ಬೀಳ್ಸಿ ಒಂದ್ ಸಾರಿ ಕೂಡ ಹೇಳ್ದೆ ಹೊರಟೋಗ್ಬಿಟ್ಟ. ನಾನೇ ಪಾಪ ಹೋಗ್ಲಿ ಅಂತ ಸುಮ್ನಾದೆ. ಹೊರಗ್ ಹೋದ್ಮೇಲಾದ್ರೂ ಸಾರಿ ಕೇಳೋದು, ಇವಾಗ ಹೇಗಿದ್ಯಾ ಅಂತ ಕೇಳೋದು ಒಂದು ಇಲ್ವಲ್ಲ. ಈಗಿನ ಕಾಲದಲ್ಲಿ ಹೈಸ್ಕೂಲ್ ಹುಡುಗರು ಕೂಡ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಮಿಡ್ ನೈಟ್ ತನಕ ಚಾಟಿಂಗ್ ಮಾಡ್ತಾರೆ. ಅಂತದ್ರಲ್ಲಿ ಇವನು ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಂಡು ಒಂದ್ ಮೆಸೇಜ್ ಕೂಡ ಮಾಡ್ತಿಲ್ಲ. ನಾನ್ ಹುಡುಗಿ ಆಗಿನೇ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಇದೆಲ್ಲ ಅವನ್ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ. ಎಲ್ಲಾರ ಮುಂದೆ ನಾನು ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಆದ್ರೂ ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಂಡು ನನ್ ಹುಡುಗಿ ಏನ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನೂ ಬೇಡ್ವಾ?